ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಸಿಎಸ್ಸಿ ಲೇಔಟ್ಗೆ ಮೂಲಸೌಕರ್ಯದ ವರದಾನ 80 ಲಕ್ಷ ವೆಚ್ಚದ ಕಾಂಕ್ರೀಟ್ ರಸ್ತೆ ಚರಂಡಿ ಕಾಮಗಾರಿಗೆ ಶಾಸಕ ಎಚ್ಪಿ ಸ್ವರೂಪ್ ಗುದ್ದಲಿ ಪೂಜೆ. ಪ್ರಸ್ತುತ ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯ ಮೂಲ ಸ್ವರೂಪವನ್ನು ಬದಲಾಯಿಸಲು ಹೊರಟಿರುವುದು ಖಂಡನೀಯ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಶಾಸಕ ಶಿವಲಿಂಗೇಗೌಡರ ವಿರುದ್ಧ ಜೆಡಿಎಸ್ ಮುಖಂಡರ ಏಕವಚನ ನಿಂದನೆ ಖಂಡನೀಯ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಜೆಬಿ ಶಶಿಧರ್ ಹೇಳಿಕೆ. ಮತ್ತು ಆದರ್ಶ ನಗರದಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ, ಬೈಕ್ಗಳು ಮನೆಗೆ ಬೆಂಕಿ, 2 ಕುಟುಂಬಗಳು ಪ್ರಾಣಾಪಾಯದಿಂದ ಪಾರು. ವಾರ್ತೆಗಳ ವಿವರ. ಮಹಾನಗರ ಪಾಲಿಕೆ ವ್ಯಾಪ್ತಿಯ 8ನೇ ವಾರ್ಡಿನ ಸುಮುಖ ಹೋಟೆಲ್ ಹಿಂಭಾಗದ ಸಿಎಸ್ಸಿ ಲೇಔಟ್ನಲ್ಲಿ ಹಲವು ವರ್ಷಗಳಿಂದ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆಯ ಕೊರತೆಯಿಂದ ನಾಗರಿಕರು ಸಂಕಷ್ಟ ಅನುಭವಿಸುತ್ತಿದ್ದರು. ಈ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ 80 ಲಕ್ಷ ರು ವೆಚ್ಚದ ಕಾಂಕ್ರೀಟ್ ರಸ್ತೆ ಮತ್ತು ಕಾಂಕ್ರೀಟ್ ಚರಂಡಿ ಕಾಮಗಾರಿಗೆ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಗುದ್ದಲಿ ಪೂಜೆ ನೆರವೇರಿಸಿದರು. ಶಾಸಕರು ಮಾಧ್ಯಮದೊಂದಿಗೆ ಮಾತನಾಡಿ, ಪಾಲಿಕೆಯ ಅನುದಾನದಲ್ಲಿ ಕೈಗೆತ್ತಿಕೊಳ್ಳಲಾದ ಈ ಕಾಮಗಾರಿಗೆ ಮಾಜಿ ಮೇಯರ್ ಗಿರೀಶ್ ಚನ್ನವೀರಪ್ಪ ಅವರ ಮಹತ್ವದ ಸಹಕಾರ ದೊರೆತಿದ್ದು, ಅನುದಾನದ 80 ಲಕ್ಷ ರುಗಳ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಕಾಂಕ್ರೀಟ್ ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಲೇಔಟ್ನ ಎಲ್ಲ ನಿವಾಸಿಗಳಿಗೆ ಇದು ಬಹು ಉಪಯುಕ್ತವಾಗಲಿದೆ. ಹಲವು ವರ್ಷಗಳಿಂದಲೂ ಈ ಕಾಮಗಾರಿಗೆ ಬೇಡಿಕೆ ಇದ್ದು, ಇದೀಗ ನೆರವೇರುತ್ತಿರುವುದು ಸಂತಸದ ಸಂಗತಿ ಎಂದು ಹೇಳಿದರು. ಸನ್ಮಾನ್ಯ ಆತ್ಮೀಯ ಸ್ನೇಹಿತರು ಮತ್ತು ಮಾಜಿ ನಮ್ಮ ಕಾರ್ಪೊರೇಟರ್ ಮತ್ತು ಮೇಯರ್ ಆದಂಥ ಗಿರೀಶ್ ಚನ್ನವೀರಪ್ಪ ಅವರ ನೇತೃತ್ವದಲ್ಲಿ ಈ ಸುಮಾರು 6 ತಿಂಗಳ ಹಿಂದಲೇ ನಾವು ಈ ಒಂದು CSI ಲೇಔಟ್ನಲ್ಲಿ ಬಡಾವಣೆಯಲ್ಲಿ ರಸ್ತೆ ಮತ್ತು ಚರಂಡಿ ಯಾವುದೂ ಕೂಡ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಅವರ ಒಂದು ಸಹಕಾರದಿಂದ ಇವತ್ತು ಎಲ್ಲ ನಮ್ಮ ಪಾಲಿಕೆ ಒಂದು ಅನುದಾನದಲ್ಲಿ 80 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಕಾಂಕ್ರೀಟ್ ಚರಂಡಿ ಇವತ್ತು ಒಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದೀವಿ. ಎಲ್ಲ ಇದು CSI ಬಡಾವಣೆ ಎಲ್ಲ ನಾಗರಿಕರು ಕೂಡ ಆಗಮಿಸಿದರು. ಹಾಗಾಗಿ ಅವರ ಒಂದು ಭಾಳ ವರ್ಷಗಳಿಂದ ಬೇಡಿಕೆ ಏನು ರಸ್ತೆ ಮತ್ತು ಚರಂಡಿ ಅಂಥದ್ದು. ಹಾಗಾಗಿ ಪಾಲಿಕೆಯಿಂದ ಇವತ್ತು ಅನುದಾನ ಬಿಡುಗಡೆ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನು ಕೂಡ ನೆರವೇರಿಸಿದ್ದೀವಿ. ಏನು ಗುತ್ತಿಗೆದಾರರು ಕೂಡ ಉತ್ತಮವಾದಂಥ ಒಂದು ಗುಣಮಟ್ಟದ ಕೆಲಸ ಮಾಡಬೇಕು ಅಂತ ಕೂಡ ಇವತ್ತು ಆಗಲೇ ನಾವೆಲ್ಲ ಒಂದು ಅವ್ರಿಗೆ ಹೇಳಿದ್ದೀವಿ. ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಗಿರೀಶ್ ಚನ್ನವೀರಪ್ಪ ಮಾತನಾಡಿ, ಸಿಎಸ್ಸಿ ಲೇಔಟ್ನಲ್ಲಿ ಮೂಲಭೂತ ಸೌಕರ್ಯಗಳಾದ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಬಹಳ ವರ್ಷಗಳ ಹಳೆಯ ಬೇಡಿಕೆಯಾಗಿತ್ತು. ಕಳೆದ 1 ವರ್ಷದಿಂದ ನಿರಂತರ ಪ್ರಯತ್ನದ ಫಲವಾಗಿ ಶಾಸಕ ಎಚ್ಪಿ ಸ್ವರೂಪ್ ಅವರ ಸಲಹೆ ಹಾಗೂ ನಿವಾಸಿಗಳ ಬೇಡಿಕೆಯ ಮೇರೆಗೆ ಮಹಾನಗರ ಪಾಲಿಕೆಯ 80 ಲಕ್ಷ ರು ಅನುದಾನದಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು. ಪಾಲಿಕೆ ವ್ಯಾಪ್ತಿಯ 8ನೇ ವಾರ್ಡಿನ CSI ಲೇಔಟ್ನಲ್ಲಿ ಏನು ಮೂಲಭೂತ ಸೌಕರ್ಯ ಆದಂತಹ ಚರಂಡಿ ಮತ್ತು ರಸ್ತೆ ಕಾಮಗಾರಿ ನಿವಾಸಿಗಳ ಭಾಳ ಬೇಡಿಕೆಯಾಗಿತ್ತು. ಈ ನಿಟ್ಟಿನಲ್ಲಿ ಕಳೆದ 1 ವರ್ಷದಿಂದ ಪ್ರಯತ್ನಪಟ್ಟು ಸನ್ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದಂಥ ಸ್ವರೂಪ್ ಪ್ರಕಾಶ್ ಅವರ ಒಂದು ಸಲಹೆ ಮೇರೆಗೆ ಮತ್ತು ನಿವಾಸಿಗಳ ಬೇಡಿಕೆ ಮೇರೆಗೆ ಒಂದು 80 ಲಕ್ಷ ರುಗಳ ಒಂದು ನಗರಸಭೆಯ ನಗರ ಪಾಲಿಕೆ ಅನುದಾನದಲ್ಲಿ ಒಂದು ಕಾಮಗಾರಿನ ಗುದ್ದಲಿ ಪೂಜೆ ನೆರವೇರಿಸಿದ್ದೀವಿ. ಈ ಕಾಮಗಾರಿ ಆದಷ್ಟು ಬೇಗ ಮುಗಿದು ಸಾರ್ವಜನಿಕರಿಗೆ ಉಪಯೋಗ ಬರಲಿ ಅಂತ ಕೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಸನ್ಮಾನ್ಯ ಸ್ವರೂಪ್ ಪ್ರಕಾಶ್ ಅವರಿಗೆ ಈ ಬಡಾವಣೆಯ ನಿವಾಸಿಗಳ ಪರವಾಗಿ ಕಾರ್ಯಕ್ರಮದಲ್ಲಿ ವಿಷ್ಣು ಸೇನೆ ಜಿಲ್ಲಾಧ್ಯಕ್ಷ ಮಹಂತೇಶ್ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಲೇಔಟ್ನ ನಿವಾಸಿಗಳು ಉಪಸ್ಥಿತರಿದ್ದರು. ಮಹತ್ವಾಕಾಂಕ್ಷಿ ಬಡವರ, ದೀನದಲಿತರ, ಹಿಂದುಳಿದವರ, ಮಹಿಳೆಯರ, ಜನಸಾಮಾನ್ಯರ, ಕೂಲಿ ಕಾರ್ಮಿಕರ ಪರವಾದ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆಯ ಸ್ವರೂಪವನ್ನು ಬದಲಾಯಿಸಲು ಹೊರಟಿರುವ ಕೇಂದ್ರ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸನ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ಅವರು ತಿಳಿಸಿದರು. ಕಾಂಗ್ರೆಸ್ ಪಕ್ಷದ ವತಿಯಿಂದ ಪಟ್ಟಣದ ಶ್ರೀ ಜಯಚಾಮರಾಜೇಂದ್ರ ವೃತ್ತದ ಬಳಿ ಇರುವ ಮಹಾತ್ಮ ಗಾಂಧೀಜಿ ಪ್ರತಿಮೆ ಎದುರು ಧರಣಿಯಲ್ಲಿ ಪಾಲ್ಗೊಂಡು ಮಾತನಾಡುತ್ತಾ, ಕೇಂದ್ರ ಸರ್ಕಾರ ಜನವಿರೋಧಿ, ರೈತ ವಿರೋಧಿ ನೀತಿಯನ್ನು ಅನುಸರಿಸುವುದರ ಮೂಲಕ ಕೂಲಿ ಕಾರ್ಮಿಕರ ನಿತ್ಯ ಬದುಕಿನ ಮೇಲೆ ಪ್ರಹಾರ ಮಾಡುವಂತಹ ಕೆಲಸ ಮಾಡುತ್ತಿದೆ. ಈ ಹಿಂದೆ ಕೇಂದ್ರದಲ್ಲಿ UPA ಸರ್ಕಾರವಿದ್ದಾಗ ಅಂದಿನ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ರವರು ಈ ಯೋಜನೆಯನ್ನು ಜಾರಿಗೆ ತಂದು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಮುಂದಾಗಿದ್ದರು. ಇದನ್ನು ಸಹಿಸಿಕೊಳ್ಳಲಾಗದ ಪ್ರಸ್ತುತ ಕೇಂದ್ರ ಸರ್ಕಾರ ಈ ಯೋಜನೆಯ ಮೂಲ ಸ್ವರೂಪವನ್ನು ಬದಲಾಯಿಸಲು ಹೊರಟಿರುವುದು ಖಂಡನೀಯ ಎಂದು ಹೇಳಿದರು. ಕೇಂದ್ರ ಸರ್ಕಾರ ಜನ ವಿರೋಧಿ, ಕಾರ್ಮಿಕ ವಿರೋಧಿ, ರೈತ ವಿರೋಧಿ, ಮಹಿಳಾ ವಿರೋಧಿ ಆಗಿರುವಂತಹ ವಿಕಸಿತ್ ಭಾರತ್ ರೋಜ್ಗಾರ್ ಫಾರ್ ಗ್ಯಾರಂಟಿ ಯೋಜನೆಯನ್ನು ತಂದು ಐತಿಹಾಸಿಕ
ಬಡವರ ಪರ, ಕೂಲಿ ಕಾರ್ಮಿಕರ ಪರ ಹಾಗೂ ಮಹಿಳೆಯರ ಪರವಾದಂತಹ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ತೆಗೆದುಹಾಕಿ ಕಳೆದ ಚಳಿಗಾಲ ಅಧಿವೇಶನದಲ್ಲಿ ಕಾಯ್ದೆಯನ್ನು ಮಂಡಿಸಿ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತಂದಿರುವಂತಹ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕೂಲಿ ಕಾರ್ಮಿಕರ ವಿರೋಧಿ, ಮಹಿಳಾ ವಿರೋಧಿ, ರೈತ ವಿರೋಧಿ ಮತ್ತು ಬಡವರು, ದೀನದಲಿತರು, ಹಿಂದುಳಿದ ವರ್ಗದವರ ವಿರೋಧಿ ಈ ಒಂದು VGRAM ಬಿಲ್ಲದು. ಯಾಕಂತ ಹೇಳಿದ್ರೆ ಒಂದು ಆಶಾದಾಯಕ ಯೋಜನೆ. ನಮ್ಮ ಆರ್ಥಿಕ ತಜ್ಞರು, ಮಾಜಿ ಪ್ರಧಾನಿಗಳು ಆದಂತಹ ಮನಮೋಹನ್ ಸಿಂಗ್ ಸಾಹೇಬ್ರ ನೇತೃತ್ವದ UPA ಸರ್ಕಾರದಲ್ಲಿ ಆಶಾದಾಯಕ ಯೋಜನೆಯಾದಂತಹ ಮನ್ನರೇಗಾ ಯೋಜನೆಯನ್ನು ಜಾರಿಗೆ ತಂದು ಇವತ್ತು ಇಷ್ಟೋ ಜನ ಬಡವರು, ಕೂಲಿ ಕಾರ್ಮಿಕರು ಅದನ್ನೇ ನೆನೆಸ್ಕೊಂಡು ಇವತ್ತು ಜೀವನವನ್ನು ಸಾಗ್ತಿದ್ರು. ಯಾಕಂತ ಹೇಳಿದ್ರೆ ಈ ಒಂದು ಪ್ರತಿಯೊಂದು ಅಂಶದಲ್ಲಿ ಇವತ್ತು ಹೊಸ ಕಾಯ್ದೆಯ ಪ್ರತಿಯೊಂದು ಅಂಶದಲ್ಲೂ ನಾವು ಗಮನಿಸಿದ್ರೆ ಪ್ರತಿಯೊಂದರಲ್ಲೂ ಇವರು ಕೂಲಿ ಕಾರ್ಮಿಕರ ವಿರೋಧಿ ಅಂತ ಬಂದಿದೆ. ಈ ಸಂದರ್ಭದಲ್ಲಿ JS ವಿಶ್ವನಾಥ್, HT ಲಕ್ಷ್ಮಣ, ಮಂಜೇಗೌಡ, LD ಬಸವರಾಜು, ಥಾಮಸ್, ಶ್ರುತಿ, ಬಸವರಾಜು, MS ಮಂಜೇಗೌಡ, HV ಪುಟ್ಟರಾಜು, ಶಿವಕುಮಾರ್, ಮುಜಾಹಿದ್ ಪಾಷಾ, ಅದಿಹಳ್ಳಿ ಮಂಜುನಾಥ್, ದುದ್ದಾ ಮಂಜುನಾಥ್ ಮತ್ತು ಕಾರ್ಯಕರ್ತರುಗಳು ಹಾಜರಿದ್ದರು. ಶಾಸಕ KM ಶಿವಲಿಂಗೇಗೌಡರ ವಿರುದ್ಧ JDS ಮುಖಂಡರು ಏಕವಚನದಲ್ಲಿ ಪದಗಳನ್ನು ಬಳಸಿರುವುದು ಅವರ ಸಂಸ್ಕೃತಿಯನ್ನು ತೋರಿಸುತ್ತದೆ ಎಂದು ಕಾಂಗ್ರೆಸ್ KPCC ಪ್ರಧಾನ ಕಾರ್ಯದರ್ಶಿ JB ಶಶಿಧರ್ ಹೇಳಿದರು. ನಮ್ಮ ಅಶೋಕ್ ಅಣ್ಣವರು ಅವರ ಟೀಮ್, ನಮ್ಮ ಬಾಣಾವರದ ಅಶೋಕ್ ಅವರು ಅವರ ಗರಡಿಲೇ ಬೆಳೆದವರು, ಶಿವಲಿಂಗೇಗೌಡರು ಗರಡಿಲೇ ಬೆಳೆದವರು. ಶಿವಲಿಂಗೇಗೌಡರೇ ಅವ್ರನ್ನ ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನು ಮಾಡಿದರು. ಅವರ ರಾಜಕೀಯ ಮೊದಲನೇ ಪ್ರಥಮ ಗುರು ಶಿವಲಿಂಗೇಗೌಡರು. ಅವರ ಒಂದು ಗರಡಿಲೇ ಬೆಳೆದು ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾದರು. ತದನಂತರ ಅವರು ಪಾರ್ಟಿ ಬಿಟ್ಟು ನಮ್ಮ ಪಾರ್ಟಿಗೆ ಬಂದರು. ಅವರು ಟಿಕೆಟಿಗೆ ಪ್ರಯತ್ನ ಮಾಡಿದರು, ಸಫಲವಾಗಿಲ್ಲ. ಆ ಟೈಮಲ್ಲಿ ನಮಗೆ ಸಿಕ್ತು, ನಮಗೂ ಎಲ್ಲ ಕೆಲಸ ಮಾಡಿದರು. ಅದಾದಮೇಲೆ ತಿರ್ಗಾ ನಾವೇನು ಮಾಡಿದ್ದು, ಸ್ವಲ್ಪ ನಮ್ಮದೇನೋ ರಿಪೋರ್ಟ್ ಇಲ್ಲ ಅಂತ ಹೇಳಿದರು. ಅಶೋಕ್ ಅಣ್ಣವ್ರಿಗೆ ಟಿಕೆಟ್ ಕೊಡಿ ಅಂತ ನಾವೆಲ್ಲ, ನಮ್ಮ ಆವಾಗ ಶಿವಲಿಂಗೇಗೌಡರು ಇನ್ನೂ ಪಾರ್ಟಿಗೆ ಬಂದಿರಲಿಲ್ಲ, ನಾವೆಲ್ಲ ಒಕ್ಕೊರಲಿನಿಂದ ಹೇಳಿದ್ವು. ಮೇಲ್ಗಡೆ ಹೈಕಮಾಂಡು ಸರ್ವೆ ರಿಪೋರ್ಟ್ ಆಧರಿಸಿ ಅವರ ಪಕ್ಷದ ಮಾನದಂಡಗಳನ್ನ ಆಧರಿಸಿ ಶಿವಲಿಂಗೇಗೌಡರನ್ನ ತೀರ್ಮಾನ ಮಾಡಿತು. ಅವರೇನೋ ಅಸಮಾಧಾನಗೊಂಡು JDS ಪಕ್ಷಕ್ಕೆ ಹೋದರು. ಅದು ಅವರ ಸ್ವಂತ ಇಚ್ಛೆ, ಅದಕ್ಕೇನು ನಮ್ಮದು ತಕರಾರಿಲ್ಲ. JDS ಪಕ್ಷದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿ ಅವರೇ ಅಭ್ಯರ್ಥಿ ಅಂತ ಹೋದರು. ಅದು ಆ ಪಕ್ಷದಲ್ಲಿ ಅವರಿಗೆ ಕಡೆ ಪಕ್ಷದಲ್ಲಿ ನಿರಾಕರಿಸಿದರು. ಯಾಕೆ ಆ ಪಕ್ಷದ ಇದು ನಾವು ಮಾತಾಡೋಕ್ಕೆ ಹೋಗಲ್ಲ, ಯಾಕೆ ನಿರಾಕರಿಸಿದ್ರು, ಏನು ಮಾಡಿದರು ಅಂತ ಆ ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು. ಇದರಲ್ಲಿ ನಮ್ಮದೇನು ಅಂದರೆ ಅವ್ರ ಹತ್ರನೇ ಎಲ್ಲ ರಾಜಕಾರಣ ಎಲ್ಲ ಕಲಿತು, ಅವರಿಗೆ ಮೊನ್ನೆ ದಿನ ಅವ್ರ ವೈಯಕ್ತಿಕ ಒಂದು ಏನೋ ವ್ಯಾಪಾರ ಮಜ್ಜಿಗೆ ಮಾರ್ತಾರೆ ಅಂತ ಹೇಳ್ತಾರೆ. ಅವ್ರದ್ದು ಸ್ವಂತ ಉದ್ದಿಮೆ. ಎಲ್ಲರಿಗೂ ಜೀವನದಲ್ಲಿ ಎಲ್ಲರೂ ಮನುಷ್ಯ ಹುಟ್ಟಿದ ಮೇಲೆ ಏನಾದ್ರು ಒಂದು ವೃತ್ತಿ ಮಾಡಲೇಬೇಕು. ಅದು ಅವರೇ ಹೇಳ್ಕೊಂಡಿದ್ದಾರೆ ಶಿವಲಿಂಗೇಗೌಡರು. ಏನು, ನಾನು ಬಡ ಕುಟುಂಬದಲ್ಲಿ ಬಂದಿರೋನು, ಹಿಂಗೆ ಕಷ್ಟಪಟ್ಟು ಬಂದಿರ್ಬೋದು. ಆಮೇಲೆ ಕಷ್ಟಪಟ್ಟವರು ರಾಜಕಾರಣದಲ್ಲಿ ಬಂದು ಜನಪ್ರತಿನಿಧಿಗಳು ಆಗಬಾರ್ದು ಅಂತ ಏನಿಲ್ಲ. ಎಲ್ಲರಿಗೂ ಅವರವರ ಪ್ರೊಫೆಷನ್ ಮೇಲೆ ಪ್ರೀತಿ ಇರಬೇಕು. ಆ ಪ್ರಕಾರ ಅವರೆಲ್ಲೋ ಅದನ್ನು ಅಲ್ಲಗೆಳ್ದಿಲ್ಲ. ಅಶೋಕ್ ಅವ್ರು ಆ ಥರ ಮಾತಾಡೋದು ಸರಿಯಲ್ಲ ಅಂತ ನಮ್ಮ ಒಂದು ಅವ್ರಿಗೆ ಖಂಡನೆ. ಇದ್ರ ಜೊತೆಗೆ ಮೊನ್ನೆ ಅರಸೀಕೆರೆಯಲ್ಲಿ ಏನು ಮೊನ್ನೆ ನಡೆದಂಥ ವಿದ್ಯಮಾನಗಳು, ಅವರೆಲ್ಲ ಬಂದು ನಾವು ದೊಡ್ಡ ನಾಯಕರನ್ನ ಕರ್ಕೊಂಬರ್ತಾಯಿದ್ದೀವಿ ಅರಸೀಕೆರೆಗೆ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಅವ್ರು ಯಾರನ್ನಾರು ಕರ್ಕೊಂಬರ್ರಿ. ನಾವು ಇವ್ರು ಹೋದಾಗ ಇವ್ರುಗಳು ಲೀಡ್ರ್ ಆಗ್ತಾರೆ ಅಂತ ನಮ್ಮ ಭಾವನೆ ಇತ್ತು. ಅವ್ರು ಕರ್ಕೊಂಬಂದರೂ ನಮ್ಮದೇನು ಅಭ್ಯಂತರ ಇಲ್ಲ. ನಮ್ಮ ಕಾಂಗ್ರೆಸ್ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶಿವಲಿಂಗೇಗೌಡರನ್ನ ನಾವು ಗೆಲ್ಲಿಸ್ತೀವಿ ಅಂತ ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಬಿಳಿಚೌಡಯ್ಯ, ಮೆಟ್ರೋ ಬಾಬು, BC ಶ್ರೀನಿವಾಸ್, ವೆಂಕಟೇಶ್, ಚಂದ್ರಶೇಖರ್, ಉಮೇಶ್ ಹಾಗೂ ವೆಂಕಟಮುನಿ ಇತರರು ಉಪಸ್ಥಿತರಿದ್ದರು. ಅರಕಲಗೂಡು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಮಾಜಿ ಸಚಿವ A. ಮಂಜು ತಿಳಿಸಿದರು. ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ನಡೆದ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಒಳಚರಂಡಿ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದ್ದು ಶೀಘ್ರದಲ್ಲೇ ಜನರಿಗೆ ಇದರ ಉಪಯೋಗ ದೊರಕುವಂತೆ ಕ್ರಮ ಕೈಗೊಳ್ಳಲಾಗಿದೆ.
ವಸತಿ ರಹಿತರಿಗೆ ವಿತರಿಸಲು ಈ ಹಿಂದೆ ನಿರ್ಮಿಸಿದ್ದ 354 ನಿವೇಶನಗಳ ವಿತರಣೆಗೆ ಕ್ರಮ ಕೈಗೊಳ್ಳುವ ಜೊತೆಗೆ ಹಂದಿಕಟ್ಟೆ ಬಾರಿ ಪ್ರದೇಶದಲ್ಲಿ 11 ಎಕರೆ ಜಾಗ ಗುರುತಿಸಿ G+3 ಮಾದರಿಯಲ್ಲಿ 1,000 ಮನೆಗಳ ನಿರ್ಮಾಣಕ್ಕೆ ಯೋಜನೆ ರೂಪಿಸಿದ್ದು ವಸತಿ ಸಚಿವ ಜಮೀರ್ ಅಹಮದ್ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಇದರಿಂದ ಪಟ್ಟಣ ವ್ಯಾಪ್ತಿಯಲ್ಲಿ ವಸತಿ ಸಮಸ್ಯೆ ಬಗೆಹರಿಯಲಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲ ಕಲ್ಪಿಸಲು ಫುಡ್ ಕೋರ್ಟ್ ನಿರ್ಮಾಣಕ್ಕೆ ನಕ್ಷೆ ತಯಾರಿಸಲಾಗಿದೆ. ಪಟ್ಟಣ ಪಂಚಾಯಿತಿಗೆ ಹೊಸ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಸೂಕ್ತ ಸ್ಥಳ ಗುರುತಿಸುವಂತೆ ತಿಳಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಪಟ್ಟಣ ಪಂಚಾಯಿತಿ ಆಡಳಿತ ಹೆಚ್ಚಿನ ಗಮನ ನೀಡಿ ಕ್ರಮ ಕೈಗೊಳ್ಳಲಿ ಎಂದು ಹೇಳಿದರು. ಅದು ರಿಸರ್ವೇಶನ್ ಕೊಡಬೇಕು. ಯಾರು ನಿರ್ಗತಿಸಿದ್ದಾರೆ, ಮನೆಯಿಂದ ವಾಸ ಮಾಡಿ ಬಾಡಿಗೆ ಮನೆ ಇದ್ದಾರೆ, ಯಾರಿದ್ದಾರೆ ಅವರು ಕೊಡ್ತಕ್ಕಂಥದನ್ನ ಪ್ರಾಮಾಣಿಕವಾಗಿ ತಹಸೀಲ್ದಾರ್ ಮುಖಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ವಿಶೇಷ ಏನು ಅಂದ್ರೆ ನಮ್ಮ ಹಂದಿಕಟ್ಟೆ ಭಾಗದಲ್ಲಿ ನಾನೇ 11 ಎಕರೆ ಜಮೀನನ್ನ ರಿಸರ್ವ್ ಮಾಡಿಸಿದ್ದೇನೆ. ಅಲ್ಲಿ ಸುಮಾರು ನನಗೆ G+3 ಅಂದ್ರೆ ಫಸ್ಟ್ ಗ್ರೌಂಡ್ ಪ್ಲಸ್ ಒಂದು ಸೈಡ್ 3 ಅಂತಸ್ತಿನ ಮನೆಯನ್ನ 1000 ಮನೆಯನ್ನ ಕಟ್ಕೊಡೋದಕ್ಕೆ ಈಗ ಜಮೀನ್ ಹತ್ರ ಮಾತಾಡಿ ಸರ್ಕಾರ ಒಪ್ಕೊಂಡಿದೆ. ಸರ್ವೆ ಆಗಿದೆ. ಬಂದವರೆ 1000 ಮನೆ ಕೊಟ್ಬಿಟ್ರೆ ಏನಾಗ್ತದೆ, ಯಾರು ಕೂಡ ಇಲ್ಲಿ ಬಾಡಿಗೆ ಇಲ್ಲ. ಒಂದ್ ಮನೆಗೆ 8 ರಿಂದ 8.5 ಲಕ್ಷ ಆಗ್ಬೋದು. ಅವ್ರವ್ರಿಗೆ 1 ಲಕ್ಷ ಬಾಡಿಗೆ ಕೊಡ್ತೀವಿ, ಬಾಡಿಗೆ ಎಲ್ಲ ಇರ್ತದಲ್ಲ. ಅದು ಇದು ಸೈಟು ಆದ್ರೆ ಪಟ್ಟಣದಲ್ಲಿರ್ತಕ್ಕಂಥ ಸಮಸ್ಯೆಗಳು, ರೆಸಿಡೆನ್ಷಿಯಲ್ ಸಮಸ್ಯೆಗಳು ಪರಿಪೂರ್ಣವಾಗಿ ತೀರ್ತದೆ ಅಂತಕ್ಕಂಥದ್ದು. ಜೊತೆಗೆ ಅಂಗಡಿ ಮಳಿಗೆಗಳನ್ನ ಬಾಡಿಗೆ ನಿಜ ಅಂಗಡಿ ಮಳಿಗೆಗಳು ಕಾನೂನಲ್ಲಿ ಬಂದು ಅರ್ಜಿ ತಗೊಂಡಾಗ ಅರ್ಜಿ ಕೊಟ್ಟಾಗ ಏನಪ್ಪ ಅಂದ್ರೆ 1 ವರ್ಷಕ್ಕೆ ಒಂದು ಇಂಟ್ರೆಸ್ಟ್ ಇರ್ತದೆ. ಅಥವಾ 3 ವರ್ಷಕ್ಕೆ 5% ಕೊಡ್ತಕ್ಕಂಥದ್ದು ಸಂಪ್ರದಾಯ. ಅದೆಲ್ಲ ಆದ್ಮೇಲೆ ಸರ್ಕಾರಕ್ಕೆ ಹೋಗಿ ತಿರ್ಗಾ ರೀಟೆಂಡರ್ ಮಾಡಿ ಅಂತ ಹೇಳಿ ಆಚರಣೆಗೆ ನೀವೆಲ್ಲ ಬಂದು ದುಡ್ಡು ಕಟ್ಟಿ ಎಲ್ಲ ಮಾಡಿದ್ದಾರೆ. ಕೂಡಲೇ ಸಿಇಒಗೆ ಮುಖಾಂತರ ಹೇಳೋದಿಷ್ಟೇ, ಕಾನೂನು ಪ್ರಕಾರ ಅದನ್ನ ದುಡ್ಡನ್ನ ಅವ್ರಿಗೆ ಕೊಡ್ತಕ್ಕಂಥದ್ದು ವಾಪಸ್ ಆಗಬೇಕು. ಇಲ್ಲದೆ ತೀರ್ಮಾನ ಅಂದ್ರೆ 12% ಏನಿದೆ ಅದು ಕಂಟಿನ್ಯೂ ಮಾಡಿ ಅವ್ರಿಗೆ ಬಿಡಬೇಕು. ಅದೇ ಅಭ್ಯರ್ಥಿ ಒಟ್ಟಲ್ಲಿ ಒಂದು ಪರಿಪೂರ್ಣವಾಗಿ ಒಂದು ತೀರ್ಮಾನ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಸಲಹೆ. ಅದಾಗಬೇಕು. ಗ್ಯಾರಂಟಿ ಅಂದ್ರೆ ರಿಸರ್ವೇಶನ್ ಆಗ್ಬೇಕು, SC/ST ಆಗ್ಬೇಕು, ಹ್ಯಾಂಡಿಕ್ಯಾಪ್ ಆಗ್ಬೇಕು, ಮಿಲಿಟರಿ ಆಗ್ಬೇಕು. ಆ ಕಾನೂನು ಪ್ರಕಾರ ಕೊಡ್ಬೇಕು. ಯಾರು ಇಲ್ಲಿ ನೀವು ಯಾರು ಚಾಲು ಮಾಡಿಸೋದು ನಮ್ಗೆ ಗೊತ್ತಿಲ್ಲ. ಒಟ್ಟಲ್ಲಿ ಅದನ್ನ ಕೊಡ್ತಕ್ಕಂಥದ್ದನ್ನ ಮಾಡಿ ಅಂತ ಹೇಳಿ ಈಗ ಪಟ್ಟಣದಲ್ಲಿ ಈಗ ವಾಟರ್ ಸಪ್ಲೈ ನಡೀತಾ ಇದೆ. ಈಗಾಗಲೇ ನನ್ನ MLA ಫಂಡ್ ಇಂದ 50 ಲಕ್ಷ ರೂಪಾಯಿ ನಾವಿಗೆ ಇದು ಮೇನ್ ರೋಡ್ಗೆ ಕಾರ್ ರೋಡ್ ಕೊಟ್ಟಿದ್ದೀವಿ. ಸಂತೆಪುರ ರೋಡಿಂದ ಇದು ಹಣಕ್ಕೂ ಸರ್ಕಾರ 80 ಲಕ್ಷ ರೂಪಾಯಿ ಪೂರ್ತಿ ಆಗ್ತದೆ. ಅದಾದ್ರೆ ಅದಕ್ಕಿಂತ ಮುಂಚೆ ನೀವು ವಾಟರ್ ಸಪ್ಲೈ ಆ ಕಡೆ ಈ ಕಡೆ 2 ಕಡೆನೂ ಬಂದು ಪೈಪ್ ಮಾಡಬೇಕು. ಜೊತೆಗೆ ಈ ಫುಡ್ ಕೋರ್ಟ್ ಅಂತ ಏನಿದೆ ಈಗಾಗಲೇ ನಾವು ಪ್ಲಾನ್ ಮಾಡಿದ್ವಿ. ಬಸ್ ಸ್ಟ್ಯಾಂಡ್ ಮುಂದೆ ಇದೆ BWD ಜಾಗ, ಸುಮಾರು ಬಸ್ ಸ್ಟ್ಯಾಂಡ್ 30-35 ಅಡಿವರೆಗೂ ಇದೆ. ಅದು ಉದ್ದಕ್ಕೆ ಅದನ್ನ ಮಾಡ್ಕೊಳ್ತಕ್ಕಂಥದ್ದನ್ನ ಮಾಡಿ ಅವ್ರಿಗೆಲ್ಲ ಶಾಶ್ವತವಾಗಿ ಪರಿಹಾರ ಸಿಗುವಂಥದ್ದು. ಅದರಿಂದ ರೆವಿನ್ಯೂ ಕೂಡ ನಮ್ಮ ಪಟ್ಟಣ ಪಂಚಾಯತಿಗೆ ಬಾಡಿಗೆಗೂ ಆದಾಯವಾಗ್ತದೆ, ಅದು ಒಳ್ಳೆಯದು ಆಗ್ತದೆ. ಆಮೇಲೆ ರಸ್ತೆ ಬದಿಯಲ್ಲಿ ಮಾತಾಡ್ಬಿಡ್ತಾ ವ್ಯಾಪಾರ, ರಸ್ತೆ ಬದಿಯಲ್ಲಿ ಮಾತಾಡೋ ವ್ಯಾಪಾರ ಅಲ್ಲ, ನೀವು ಮಾಡ್ತಕ್ಕಂಥ ವ್ಯಾಪಾರ ಜನರಿಗೆ ಇಷ್ಟಪಟ್ಟು ಎಲ್ಲಿದ್ರು ಹುಡುಕೊಂಡು ಹೋಗ್ತಾರೆ. ಅದನ್ನ ಮಾಡ್ತಕ್ಕಂಥದ್ದು ಆಗ್ತದೆ. ಅವ್ರೇನ್ ಹೇಳ್ತಾರೆ ಅಲ್ಲಿದೆ ಇದಾದ ನಾವು ಹೀಗೆ ಹೇಳ್ತಕ್ಕಂಥದ್ದು ಅದನ್ನ ಬಿಡಬೇಕು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ KC ಸೌಮ್ಯ, ಮುಖ್ಯಾಧಿಕಾರಿ CD ನಾಗೇಂದ್ರ ಕುಮಾರ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹೂವಣ್ಣ, ಮಂಜು ಶೆಟ್ಟಿಗೌಡ, ಕೃಷ್ಣಯ್ಯ, ಮಾಜಿ ಸದಸ್ಯರಾದ HS ರಶ್ಮಿ, ಸುಮಿತ್ರಮ್ಮ, ಮುಖಂಡರಾದ AM ರಘು, ಅಲೀಂ, ಗಣೇಶ್ ಶೆಟ್ಟಿ, ವಿರೂಪಾಕ್ಷ, AR ಸುಬ್ರಾವ್, AP ಶಂಕರ್, ರವಿಕುಮಾರ್ ಹಾಜರಿದ್ದರು. ಆದರ್ಶ ನಗರದ ವಾರ್ಡ್ ನಂಬರ್ 16ರ ಮೊದಲ ಕ್ರಾಸ್ನಲ್ಲಿ ಸೋಮವಾರ ಬೆಳಗಿನ ಜಾವ ಕಿಡಿಗೇಡಿಗಳು ಮನೆಗಳಲ್ಲಿ ನಿಲ್ಲಿಸಿದ 2 ಬೈಕ್ ಮತ್ತು ಮನೆಗಳಿಗೆ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಬೆಳಗಿನ ಜಾವ ಸುಮಾರು 3 ಗಂಟೆ ವೇಳೆಗೆ ಘಟನೆ ನಡೆದಿದ್ದು, ಏಕಾಏಕಿ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಮನೆಗಳಲ್ಲಿ ನಿದ್ರಿಸುತ್ತಿದ್ದವರು ಬೆಚ್ಚಿ ಬಿದ್ದಿದ್ದಾರೆ. ಬೆಂಕಿ ಉರಿಯುತ್ತಲೇ ಮನೆ ಮಂದಿ ಹಿಂಭಾಗದ ಬಾಗಿಲು ಮೂಲಕ ಹೊರಗೆ ಓಡಿ ಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ವೇಳೆ ಸುಮಾರು 12 ಮಂದಿ ಅಪಾಯದಿಂದ ತಪ್ಪಿಸಿಕೊಂಡಿದ್ದು ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಬೆಂಕಿ ಕಾಣಿಸಿಕೊಂಡ ಕೂಡಲೇ ಸ್ಥಳೀಯರು ಅಗ್ನಿಶಾಮಕ ದಳ ಹಾಗೂ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ.
ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸುವಷ್ಟರಲ್ಲಿ ಸ್ಥಳೀಯರು ನೀರು ಹಾಕಿ ಬೆಂಕಿ ನಿಂದಿಸಿದರು. ಅಗ್ನಿಶಾಮಕ ಸಿಬ್ಬಂದಿಯವರು ಮತ್ತಷ್ಟು ಅಪಾಯವಾಗುವುದನ್ನು ತಪ್ಪಿಸಿದ್ದಾರೆ. ಮಾಹಿತಿ ಪಡೆದ ತಕ್ಷಣ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬೆಂಕಿ ಹಚ್ಚಿದ ಆರೋಪಿಗಳ ಪತ್ತೆಗೆ ತನಿಖೆ ಆರಂಭಿಸಿದ್ದಾರೆ. ನಗರದಲ್ಲಿ ಇಂಥ ಕಿಡಿಗೇಡಿಗಳ ಕೃತ್ಯಗಳು ಮರುಕಳಿಸುತ್ತಿರುವುದರಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಪೊಲೀಸರನ್ನು ಒತ್ತಾಯಿಸಿದ್ದಾರೆ. ಸರ್, ಇದು ಹಾಸನ ಕೇಂದ್ರ ಬಿಂದುವಾಗಿರೋ ಆದರ್ಶ್ ನಗರ ವಾರ್ಡ್ ನಂಬರ್ 16 ಒಂದೇ ಕ್ರಾಸಲ್ಲಿ ಒಂದು ರಾತ್ರೋರಾತ್ರಿ ಒಂದು ಕಿಡಿಗೇಡಿಗಳು ಮಾಡಬಾರ್ದ ಕೆಲಸ ಮಾಡಿದ್ದಾರೆ. ರಾತ್ರಿ ಬೈಕ್ಗಳನ್ನೇ ಬೆಂಕಿ ಹಾಕಿ ಎಲ್ಲ ಸುಟ್ಟಾಕಿದ್ದಾರೆ. ಅದೇನು ಕಾರಣ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಈ ಹಿಂದೆ ಪಿಂಚನ್ ಮೊಹಲ್ಲಾ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಂಥ ಒಂದು ಜನನಿಬಿಡದ ಪ್ರದೇಶದಲ್ಲಿ ಇಂಥ ಘಟನೆಗಳು ಮರುಕಳಿಸ್ತಾನೇ ಇದ್ದಾವೆ. ಸುಮಾರು 2 ತಿಂಗಳ ಹಿಂದೆ 3 ತಿಂಗಳಿಂದ ಇಂಥ ಘಟನೆ ನಡೀತಾ ಇದ್ದಾವೆ. ಇದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಹದ್ದುಬಸ್ತಾಗಿ ಒಂದು ಗಸ್ತನ್ನು ಜಾಸ್ತಿ ಮಾಡಬೇಕು. ಯಾರು ಕಿಡಿಗೇಡಿ ಇಂಥ ಭಾಗದಲ್ಲಿ ಇಂಥ ಒಂದು ಕೃತ್ಯ ನಡೆಸ್ತಾ ಇದ್ದಾರೆ ಆದಷ್ಟು ಬೇಗ ಅವ್ರಿಗೆ ಬಂಧಿಸಬೇಕು. ಇಂಥ ಪ್ರದೇಶದಲ್ಲಿ ಇಂಥ ಘಟನೆ ಆಗಿದ್ರೆ ಜನಗಳು ನೆಮ್ಮದಿ ಒಂದು ಹಾಳು ಮಾಡ್ಕೋತಾ ಇದ್ದಾರೆ. ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಜರುಗಿಸಬೇಕು. ನೋಡಿ, 2 ಗಾಡಿ ಅದು ಬೆಲೆ ಬಾಳುವಂಥ ಗಾಡಿಗಳು ಏನು ನಷ್ಟ ಆಗಿ ಬೆಂಕಿಗೆ ಅನಾಹುತ ಆಗಿ ಎಲ್ಲ ಸಂಪೂರ್ಣ ಭಸ್ಮ ಆಗಿದೆ. ಮನೆಯಲ್ಲಿ TV ಎಲ್ಲ ಜಖಮಾಗಿದೆ, UPS ಎಲ್ಲ ಜಖಮಾಗಿದೆ, ಬೇರೆ ಬೇರೆ ಇತರೆ ವಸ್ತುಗಳೆಲ್ಲ ಜಖಮಾಗಿ ಸಂಪೂರ್ಣ ಲಕ್ಷಾಂತರ ರೂಪಾಯಿ ಹಾನಿಯಾಗಿದ್ದಾವೆ. 2 ಕೂಡ ಯಾರು ದೊಡ್ಡ ವ್ಯಕ್ತಿ ಅಲ್ಲ, ಸಾಧಾರಣ ದುಡಿಯೋರು ತಿನ್ನೋರು ಅಂಥ ವ್ಯಕ್ತಿಗಳು, ಬಾಡಿಗೆದಾರರು ಪಾಪ ಅವರು. ಇಂಥ ವ್ಯಕ್ತಿ ಗೇಟ್ ಒಳಗಡೆ ನಿಲ್ಲಿಸಿ ಗಾಡಿಯನ್ನು ಇಂಥ ಸುಟ್ಟಾಕಿದ್ದಾರೆ ಅಂತೆ. ನಾವು ಯಾವ ರೀತಿ ಬದುಕಬೇಕಂತ ನಾವು ಇಲ್ಲಿ ಸ್ಥಳೀಯರಿಗೆ ಒಂದು ಭಯ ಒಂದು ಸೃಷ್ಟಿಯಾಗಿದೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ಇದಕ್ಕೆ ಜವಾಬ್ದಾರಿ ತಗೊಂಡು ಆದಷ್ಟು ಬೇಗ ಏನು ನಷ್ಟ ಆಗಿದೆ ಪರಿಹಾರ ಭರಿಸ್ಕೊಡ್ಬೇಕಂತ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದೀವಿ. ಇಂಥ ಘಟನೆ ಮತ್ತೆ ಮರುಕಳಿಸಬಾರ್ದು ಅಂತ ಏನು ಪೊಲೀಸ್ ಇಲಾಖೆಯಲ್ಲಿ ಕೇಳ್ತಾ ಇದ್ದೀವಿ. ಆದಷ್ಟು ಬೇಗ ಇಲ್ಲಿ ಗಸ್ತು ಹೆಚ್ಚಿಸಬೇಕು. ಇಂಥ ಘಟನೆಗಳು ಪಿಂಚನ್ ಮೊಹಲ್ಲಾ ವ್ಯಾಪ್ತಿ ಪ್ರದೇಶದಲ್ಲಿ ಆದಷ್ಟು ಹೆಚ್ಚಿಗೆ ಆಗ್ತಾ ಇದ್ದಾವೆ. ಇದನ್ನು ಆಗಬಾರ್ದು. ಜನಗಳು ನೆಮ್ಮದಿ ಹಾಳು ಮಾಡ್ಕೋತಾ ಇದ್ದಾವೆ. ಜನಗಳಿಗೆ ನೆಮ್ಮದಿಯಿಂದ ಬದುಕಬೇಕಂದ್ರೆ ಪೊಲೀಸರಿಗೆ ಸೂಕ್ತ ಕ್ರಮ ಜರುಗಿಸಬೇಕು. ಯಾರು ಇಂಥ ಕಿಡಿಗೇಡಿಗಳು ಇಂಥವನ್ನು ಅನಾಹುತ ಮಾಡಿದ್ದಾರೆ, ಇಂಥ ನಷ್ಟವನ್ನು ಮಾಡಿದ್ದಾರೆ, ಆದಷ್ಟು ಬೇಗ ಯಾರೇ ಮುಲಾಜಿ ಇಲ್ದಲೆ ಯಾವುದೇ ರಾಜಕೀಯಕ್ಕೆ ಒಳಗಾಗ್ದಲೆ ಬಂಧಿಸಬೇಕು. ಇವರ ರಕ್ಷಣೆ. ಮಹಿಳಾ ಸ್ವಸಹಾಯ ಸಂಘಗಳು ಬ್ಯಾಂಕ್ನಿಂದ ಪಡೆದ ಸಾಲ ಸೌಲಭ್ಯವನ್ನು ಸೂಕ್ತವಾಗಿ ಸದ್ಬಳಕೆ ಮಾಡಿಕೊಂಡು ಆರ್ಥಿಕ ಪ್ರಗತಿ ಸಾಧಿಸಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಸೋಮವಾರ ಮಹಿಳಾ ಮಿತ್ರ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ಕೆನರಾ ಬ್ಯಾಂಕ್ ವತಿಯಿಂದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಚೆಕ್ ವಿತರಣೆ ಮಾಡಿ ಅವರು ಮಾತನಾಡಿ, ಮಹಿಳಾ ಮಿತ್ರ ಚಾರಿಟೇಬಲ್ ಟ್ರಸ್ಟ್ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಉದ್ಯಮಶೀಲತೆಯ ಚಟುವಟಿಕೆಗಳನ್ನು ಉತ್ತೇಜಿಸಲು ಗ್ರಾಮೀಣ ಮಹಿಳೆಯರಿಗಾಗಿ ರೂಪಿಸಿದ ಯೋಜನೆ ಇದಾಗಿದೆ. ಈ ಮೂಲಕ ಸಂಘದ ಸದಸ್ಯರು ತಮ್ಮ ಜೀವನ ನಿರ್ವಹಣೆಯಲ್ಲಿ ಸುಧಾರಣೆ ಕಾಣಬಹುದು. ಮಹಿಳಾ ಸಮುದಾಯ ಸಬಲವಾದರೆ ದೇಶದ ಪ್ರಗತಿ ಸಾಧ್ಯವಾಗಲಿದೆ. ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಸಮಾಜದ ಮುಖ್ಯವಾಹಿನಿಗೆ ಬಂದಿರುವುದು ಉತ್ತಮ ಬೆಳವಣಿಗೆ ಎಂದು ಹೇಳಿದರು. ಅವಲಂಬಿಗಳಾಗಬೇಕು, ಒಂದು ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕು ಇರತಕ್ಕಂಥ ಸದುದ್ದೇಶದಿಂದ ಕೆಲಸವನ್ನು ಮಾಡ್ತಾ ಇದೆ. ಚಾರಿಟಬಲ್ ಟ್ರಸ್ಟ್ ಇವರೆಲ್ಲ ಒಂದು ಒಳ್ಳೆ ಸೇವೆನ ಮಾಡ್ತಾ ಇದೆ ನಮ್ಮ ಸಹೋದರಿಯರೆಲ್ಲರೂ ಕೂಡ. ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನೀವು ತೆಗೆದುಕೊಳ್ಳುವಂಥ ಸಾಲವನ್ನು ಸರಿಯಾದ ರೀತಿ ಸದ್ಬಳಕೆಯನ್ನು ಮಾಡಿಕೊಂಡು ನೀವು ಆರ್ಥಿಕವಾಗಿ ಒಂದು ಚೈತನ್ಯವನ್ನು ಹೊಂದತಕ್ಕಂಥದಕ್ಕೆ ಅವಕಾಶಗಳನ್ನು ಮಾಡ್ಕೋಬೇಕು ಅಂತ ನಾನು ವಿನಂತಿಯನ್ನು ಕೂಡ ಮಾಡ್ತೇನೆ. ಸಾಮಾನ್ಯವಾಗಿ ಸ್ತ್ರೀ ಶಕ್ತಿ ಸಂಘಗಳಿಗೆ ಹೊರತುಪಡಿಸಿ ಪುರುಷ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡಲ್ಲ ಯಾವ ಬ್ಯಾಂಕ್ಗಳು. ಯಾಕೇಳಿ, ತಗೊಂಡಂಥ ಸಾಲನ ಪ್ರಾಮಾಣಿಕವಾಗಿ ಕೊಡ್ತಕ್ಕಂಥ ಮನೋಭಾವನೆ ಇರ್ತಕ್ಕಂಥದ್ದು ನಮ್ಮ ತಾಯಿಯಿಂದಲೂ ಸಹೋದರಿಯರು ಮಾತ್ರ. ಈಗ ನಮ್ಮಲ್ಲಿ ಕೊಟ್ಟು ಗೊತ್ತಲ್ಲ, ನನಗೆ ವರ್ಷ ಮುಂದೆ ಎಲೆಕ್ಷನ್ ಬಂದಾಗ ಎಕನಾಮಿಕಲ್ ಪವರ್ಫುಲ್ ಇವತ್ತು ನಮ್ಮ ದೇಶ ಇಂಡಿಯಾ. ಏಕೆಂದ್ರೆ ಉಳಿತಾಯಕ್ಕೆ ಮತ್ತೊಂದು ಹೆಸರು ಮಹಿಳೆ, ತಾಳ್ಬೇಕು ಮತ್ತೊಂದು ಹೆಸರು ಮಹಿಳೆ. ಇವತ್ತೇನಾರ ಆರ್ಥಿಕ ಶಕ್ತಿ, ಇವತ್ತು ನಮ್ಮ ದೇಶದ ಒಂದು ಆರ್ಥಿಕ ಶಕ್ತಿ ಸದೃಢವಾಗಿದೆ ಇದ್ರೆ ಅದರಿಂದ ನಮ್ಮ ಮಹಿಳೆಯರ ಪಾತ್ರ ಬಹುಮುಖ್ಯವಾಗಿದೆ. ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಸಾಮಾನ್ಯವಾಗಿ ಮನೆಗಳಲ್ಲಿ ನಮ್ದೆಲ್ಲ ಜೋಬು ಖಾಲಿ ಆದ್ಮೇಲೆ, ಬೀರಲ್ಲೆಲ್ಲ ಖಾಲಿ ಆದ್ಮೇಲೆ ನಮ್ಮ ಮನೆ ಕಡೆ ತಿರ್ಕತ್ತೀವಿ, ಏನಾರು ಇಟ್ಟಿದೀಯೇನೆ. ಅವರು ಜೀರಿಗೆ ಡಬ್ಬ, ಮೆಣಸಿನ ಡಬ್ಬದಲ್ಲಾರ 5,000 ದುಡ್ಡು ಇಟ್ಟಿರ್ತಾರೆ. ಯಾವತ್ತಾರು ಮನೆ ಕಟ್ತಾರೆ.
ಕಾರ್ಯಕ್ರಮದಲ್ಲಿ 10 ಸ್ವಸಹಾಯ ಸಂಘಗಳಿಗೆ ತಲಾ 8 ಲಕ್ಷ ರುನಂತೆ 80 ಲಕ್ಷ ರುಗಳ ಸಾಲದ ಚೆಕ್ಕನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಹಾಸನದ ಪ್ರಾದೇಶಿಕ ಕಚೇರಿಯ ಪ್ರಬಂಧಕ ಮಹೇಂದರ್ ಜಂಬಲ್ಕರ್, ಡೇಲ್ನಾ ಜೋಸ್, ದೇಪ್ತಿ ರಂಜನ್ ಜೇನಾ, ಬಿಎನ್ ದೊರೆಸ್ವಾಮಿ, ಮಹಿಳಾ ಮಿತ್ರ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷೆ ಚಂದನಾ ಆನಂದ್, ಕಾರ್ಯದರ್ಶಿ ಆನಂದ್ ಚೆನ್ನಿನಹಳ್ಳಿ, ಸಿಇಒ ಸೌಜನ್ಯ ಬಿನಯ್, ಕೆನರಾ ಬ್ಯಾಂಕ್ ಕೃಷಿ ವಿಭಾಗದ ಕಚೇರಿ ಅಧಿಕಾರಿಗಳು ಹಾಜರಿದ್ದರು. ಪರೀಕ್ಷಾ ಪ್ರವೇಶ ಪತ್ರ ನೀಡದೆ ಪರೀಕ್ಷೆ ಬರೆಯಲು ಅವಕಾಶ ನಿರಾಕರಿಸುವುದನ್ನು ಖಂಡಿಸಿ ಹಾಗೂ ತಕ್ಷಣ ಅವಕಾಶ ಕಲ್ಪಿಸುವಂತೆ ಆಗ್ರಹಿಸಿ ಹಾಸನ ಸರ್ಕಾರಿ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾನೂನು ಕಾಲೇಜು ವಿದ್ಯಾರ್ಥಿ ಕಾಂತರಾಜ್ ಮಾತನಾಡಿ, ಸಾಲಗಾಮೆ ರಸ್ತೆಯಲ್ಲಿರುವ ಸರ್ಕಾರಿ ಕಾನೂನು ಕಾಲೇಜಿನ 4ನೇ ವರ್ಷದ ಸೆಮಿಸ್ಟರ್ ವಿದ್ಯಾರ್ಥಿಗಳಾದ ನಾವು ಪರೀಕ್ಷೆ ಬರೆಯಲು ಸಿದ್ಧರಾಗಿದ್ದರೂ ಕಾಲೇಜು ಆಡಳಿತ ಮಂಡಳಿ ನಮಗೆ ಪ್ರವೇಶ ಪತ್ರ ನೀಡದೆ ತಡೆ ಹಿಡಿದಿದೆ. ನಾವು ಕಾಲೇಜು ಪ್ರವೇಶ ಶುಲ್ಕ ಹಾಗೂ ಪರೀಕ್ಷಾ ಶುಲ್ಕವನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸಿದ್ದೇವೆ. ಆದರೂ ಪ್ರವೇಶ ಪತ್ರ ನೀಡದೆ ನಮ್ಮ ಶೈಕ್ಷಣಿಕ ಭವಿಷ್ಯವನ್ನು ಅಪಾಯಕ್ಕೆ ತಳ್ಳಿದ್ದಾರೆ ಎಂದು ಹೇಳಿದರು. ನಮಸ್ತೆ, ನನ್ನ ಹೆಸರು ಕಾಂತರಾಜ್ ಅಂತ. ನಾವೆಲ್ಲರೂ 4th ಇಯರ್ ಸ್ಟೂಡೆಂಟ್ಸು ಗೌರ್ಮೆಂಟ್ ಲಾ ಕಾಲೇಜು. ಏನಂದರೆ ಇವಾಗ ನಮಗೆ ಎಕ್ಸಾಮ್ಸ್ ಅನೌನ್ಸ್ ಆಗಿದೆ KCL ಲಾ ಯೂನಿವರ್ಸಿಟಿ ಹುಬ್ಳಿಯಿಂದ. ನಾವು ಸರ್ಕಾರಿ ಕಾನೂನು ಕಾಲೇಜು ಹಾಸನಲ್ಲಿ ಪ್ರವೇಶಾತಿನ ಪಡೆದು ನಾವು ಎಕ್ಸಾಮ್ಗೆ ಕಾಲೇಜಿನ ಸ್ಟೂಡೆಂಟ್ಸ್ ಆಗಿದ್ದೀವಿ. ನಾವು ಇವಾಗ 4th ಇಯರ್ ಎಕ್ಸಾಮ್ನ ಬರೀಬೇಕು. ಆದರೆ ನಮಗೆ ಪ್ರವೇಶಾತಿನ ನಿರಾಕರಿಸಿದ್ದಾರೆ. ಯಾಕೆ ಅಂತಂದರೆ ಪ್ರಿನ್ಸಿಪಾಲ್ರು ಹೇಳಿದ್ದು ಮಾಹಿತಿ ಪ್ರಕಾರ ನಮಗೆ ಅಡಿಷ್ನಲ್ ಸೆಕ್ಷನ್ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಆ ಅಡಿಷ್ನಲ್ ಸೆಕ್ಷನ್ ಇನ್ನೂ ನಿಮಗೆ ಅಪ್ರೂವಲ್ ಆಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಮ್ಮನ್ನು ಪ್ರವೇಶಾತಿನ ನಿರಾಕರಿಸಿದೆ ಅಂತ ಹೇಳ್ಬಿಟ್ಟು ಯೂನಿವರ್ಸಿಟಿ ನಿರಾಕರಿಸಿದೆ ಅಂತ ಹೇಳಿದ್ದಾರೆ. ಅಂದರೆ ನಾವು ಕೇಳೋದು, ಈಗ ಪ್ರವೇಶಾತಿ 4th ಇಯರಿಗೆ ನಿರಾಕರಿಸಿದರೆ ಫಸ್ಟ್ ಇಯರಿಂದ ಏನು ಮಾಡ್ತಿದ್ರು? ನಮಗೆ 1ರಿಂದ 3ನೇ ವರ್ಷದವರೆಗೂ ನಮಗೆ ಬರೀಲಿಕ್ಕೆ ಅವಕಾಶ ಕೊಟ್ಟು ರಿಸಲ್ಟ್ನ ಅನೌನ್ಸ್ ಮಾಡಿ, ಈಗ 4th ಇಯರ್ ಇನ್ನೊಂದೂವರೆ ವರ್ಷಕ್ಕೆ ನಮ್ಮದು ಇಡೀ ಎಂಟೈರ್ ಕೋರ್ಸೇ ಕಂಪ್ಲೀಟ್ ಆಗುತ್ತೆ. ಸೊ ಈ ಹಂತದಲ್ಲಿ ಈಗ ಮಾಡ್ತಿರೋದು ನಮಗೆ ತುಂಬ ಆಘಾತ ಉಂಟು ಮಾಡಿದೆ. ಮತ್ತು ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಇದರಲ್ಲಿ ಹಾಳಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಆದ್ದರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಕೇಳ್ಕೊಳ್ತಾ ಇದ್ದೀವಿ, ದಯವಿಟ್ಟು ನಾಳೆ ನಮಗೆ ನಡೆಯುವಂಥ ಪರೀಕ್ಷೆಗೆ ಪ್ರವೇಶಾತಿನ ಕಲ್ಪಿಸ್ಕೊಟ್ಟು ನಮಗೆ ನಮ್ಮ ಜೀವನಕ್ಕೆ ಒಂದು ರೂಪ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ನಿಖಿಲ್ ಭವಿಷ್ಯ, ವರ್ಷಿಣಿ, ಅಭಿಷೇಕ್, ಚಂದನ್, ಪೂರ್ಣೇಶ್, ಅರ್ಫ್ಯಾನ್, ಸುಚಿತ್ರಾ, ರಶ್ಮಿ, ಐಶ್ವರ್ಯ, ಪ್ರಿಯದರ್ಶಿನಿ, ಅಜಯ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. Damro Christmas and New Year sale is back with fabulous offers. Celebrate the season of joy with our exclusive living room and office furniture collections. Explore the all-new Christmas and New Year range at your nearest Damro showroom. Visit today and bring home happiness with Damro. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ದಾಸನಹಳ್ಳಿ ಗೇಟ್, ಗಂಡಸಿ, ಅರಸೀಕೆರೆ ತಾಲೂಕು. ಶಾಲೆಯ ಗೌರವಾನ್ವಿತ ಸಂಸ್ಥಾಪಕರಾದ ಡಾಕ್ಟರ್ ಮುಖೇಶ್ ವಿಕೆ ಅವರ ಪರಿಪೂರ್ಣವಾದ ಶೈಕ್ಷಣಿಕ ಮತ್ತು ಅವರ ನಿಸ್ವಾರ್ಥ ಸೇವೆಯಿಂದ ಸೇಂಟ್ ಜಾನ್ ಶಾಲೆಯು ಅತ್ಯುತ್ತಮವಾಗಿ ಮುನ್ನಡೆಯುತ್ತಿದೆ. ಇದಕ್ಕೆ ಪೂರಕವಾಗಿ ನುರಿತ ಮತ್ತು ತರಬೇತಿ ಪಡೆದ ಶಿಕ್ಷಕರ ತಂಡವಿರುವುದು ಮಕ್ಕಳ ಶಿಕ್ಷಣಾಭಿವೃದ್ಧಿಗೆ ಪ್ರಮುಖ ಕಾರಣವಾಗಿರುತ್ತದೆ.
ನಮ್ಮ ಶಾಲೆಯು ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ 10 ವರ್ಷದಿಂದ ಸತತವಾಗಿ 100ಕ್ಕೆ 100ರಷ್ಟು ಫಲಿತಾಂಶ ನೀಡುತ್ತಿದ್ದು 2024-25ನೇ ಸಾಲಿನಲ್ಲಿ 29 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಮತ್ತು 15 ಮಕ್ಕಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರುತ್ತಾರೆ. ಸೇಂಟ್ ಜಾನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ವೈದ್ಯಕೀಯ, ಇಂಜಿನಿಯರಿಂಗ್, ಬಿಸಿಎ ಮತ್ತು ಎಂಸಿಎ ವೃತ್ತಿಪರ ಕೋರ್ಸ್ಗಳನ್ನು ಮಾಡುತ್ತಿರುವುದು ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಹೆಮ್ಮೆ ತಂದಿದೆ. ಶಿಕ್ಷಣದೊಂದಿಗೆ ಮಕ್ಕಳು ಕ್ರೀಡೆ, ಯೋಗ ಮತ್ತು ಸಾಂಸ್ಕೃತಿಕ ವಿಷಯದಲ್ಲೂ ಚಾಪು ಮೂಡಿಸಿದ್ದು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕ್ರೀಡೋತ್ಸವದಲ್ಲಿ ಅನೇಕ ಪ್ರಶಸ್ತಿ ಗಳಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಶಾಲೆಯ ಹಲವಾರು ವಿದ್ಯಾರ್ಥಿಗಳು ಎನ್ಎಸ್ಎಸ್ ಮತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿಂಗ್ನಲ್ಲಿದ್ದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಾರ್ಯಕ್ರಮವನ್ನು ಚೆನ್ನೈನಲ್ಲಿ ಕೂಡ ಭಾಗವಹಿಸಿರುತ್ತಾರೆ. ಪ್ರತಿ ವರ್ಷವೂ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಅಕ್ಷರಾಭ್ಯಾಸ, ಶಾಲೆಯ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯರಿಗೂ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. 2026-27ನೇ ಸಾಲಿನ ಪ್ರವೇಶಾತಿ ಪ್ರಾರಂಭಗೊಂಡಿದ್ದು ನಿಮ್ಮ ಮಕ್ಕಳ ಅತ್ಯುತ್ತಮ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ. ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ದಾಸನಹಳ್ಳಿ ಗೇಟ್, ಗಂಡಸಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್, ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. Campo Chocolates, spreading KNA ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ PU ಕಾಲೇಜ್, ಹೊಳೆನರಸೀಪುರ. ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್, ಡ್ಯಾನ್ಸ್, ಚಿತ್ರಕಲೆ, ಧ್ಯಾನ, ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಅವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ. Admission open for nursery, first standard to PUC. KNA Milestone English Medium School and PU College, KNA Extension, Old Chennaraipatna Road, Holenarasipura. Mobile 9108510737, 9108510735. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ರತ್ನಂ ಸಿಲ್ಕ್ಸ್, ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ.
ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ತಮ್ಮ ಹಕ್ಕುಗಳು ಮತ್ತು ಕಾನೂನು ಅರಿವು ಹೊಂದುವುದು ಅತ್ಯಮೂಲ್ಯವಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ MA ಶಶಿಕಲಾ ಹೇಳಿದರು. ಪಟ್ಟಣದ BGS ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಹಾಗೂ JMFC ನ್ಯಾಯಾಲಯ ಮತ್ತು ಪೊಲೀಸ್ ಇಲಾಖೆ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಪೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ, ನಶೆ ಮುಕ್ತತೆ ಹಾಗೂ ರಸ್ತೆ ಸುರಕ್ಷತಾ ಜಾಗೃತಿ ಮತ್ತು ಕರ್ತವ್ಯಗಳ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಕಾನೂನು ಉಲ್ಲಂಘನೆಯಾದಾಗ ಹಾಗೂ ಅಶಾಂತಿ ವಾತಾವರಣ ಉಂಟಾದಾಗ ವಿದ್ಯಾರ್ಥಿಗಳು ಕಾನೂನು ಪಾಲಿಸಿ ಸಾಮಾಜಿಕ ಬದಲಾವಣೆಗೆ ಕಾರಣರಾಗಬೇಕು. ಕಾನೂನು ಅರಿವು ಇದ್ದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಹಾಗೂ ನೆಮ್ಮದಿಯಿಂದ ಬಾಳಬಹುದು. ವಿದ್ಯಾರ್ಥಿ ದೆಸೆಯಿಂದಲೇ ಸಾಮಾಜಿಕ ಜವಾಬ್ದಾರಿಗಳು, ಕಾನೂನಿನ ಅರಿವು ಹೊಂದಬೇಕು ಎಂದು ಹೇಳಿದರು. ಪತ್ರಕರ್ತ ಸಂಘದ ಅಧ್ಯಕ್ಷ BB ಶಿವರಾಜು ಮಾತನಾಡಿ, ಕಾನೂನಿನ ಅರಿವು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅಗತ್ಯ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಕಾನೂನು ಅರಿವು ಹೊಂದಿದ್ದಲ್ಲಿ ಮಾತ್ರ ಕಾನೂನಾತ್ಮಕವಾಗಿ ಉಂಟಾಗುವ ಅನೇಕ ಸಮಸ್ಯೆಗಳು, ತೊಡಕುಗಳು ಇಲ್ಲವಾಗುತ್ತವೆ. ಕಾನೂನಿನ ತಿಳುವಳಿಕೆ ಮನುಷ್ಯ ಜಾಗೃತಿಗೊಳಿಸಿ ಅಪರಾಧ ಮಾಡದಂತೆ ಎಚ್ಚರಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳು ಮಾತ್ರವಲ್ಲ, ಪಟ್ಟಣ ನಗರ ಪ್ರದೇಶಗಳಲ್ಲಿಯೂ ಕಾನೂನು ತಿಳುವಳಿಕೆ ಕೊರತೆ ಎದ್ದು ಕಾಣುತ್ತಿದೆ ಎಂದು ಹೇಳಿದರು. PSI ಶಿವನಗೌಡ ಜಿ ಪಾಟೀಲ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಅಪಘಾತಗಳ ಕಾರಣಗಳು, ಪ್ರಮುಖ ರಸ್ತೆ ಸುರಕ್ಷತಾ ಕ್ರಮಗಳು, ಸಂಚಾರ ನಿಯಮಗಳ ಪಾಲನೆಯ ಮಹತ್ವದ ಬಗ್ಗೆ ತಿಳುವಳಿಕೆ ನೀಡಿ ಪೋಕ್ಸೋ ಕಾಯ್ದೆ ಜಾರಿಗೆ ಬಂದಿದ್ದು, ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯವೆಸಗುವ ಯಾವುದೇ ವ್ಯಕ್ತಿಗೆ ಕಠಿಣ ಸಜೆಗೆ ಗುರಿ ಮಾಡಲಾಗುತ್ತದೆ. ಆದ್ದರಿಂದ ಹದಿಹರಿಯದ ವಯಸ್ಸಿನಲ್ಲಿರುವ ತಾವುಗಳು ಇಂತಹ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದರೆ ತಮ್ಮ ಉಜ್ವಲ ಭವಿಷ್ಯ ನಾಶವಾಗುತ್ತಿದೆ ಎಂದು ಹೇಳಿದರು. ಪ್ರತಿ ವರ್ಷ ಅಪಘಾತ ಪ್ರಕರಣಗಳು ಹೆಚ್ಚಾಗುತ್ತಿದೆ. ತಾಲೂಕಿನಲ್ಲಿ ಸುಮಾರು 30 ಜನ ಪ್ರತಿ ವರ್ಷ ಅಪಘಾತದಲ್ಲಿ ಸಾವಿಗೀಡಾಗುತ್ತಿದ್ದಾರೆ. ಸುಮಾರು 120 ಪ್ರಕರಣ ದಾಖಲಾಗುತ್ತಿದೆ. 80 ಪ್ರಕರಣಗಳು ಅಂಗವಿಕಲರಾಗಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದ ದಿವ್ಯಕುಮಾರ್, ವಕೀಲರ ಸಂಘದ ಅಧ್ಯಕ್ಷ KL ನಟರಾಜು, ಸುನಿಲ್, ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಗಣೇಶ್, ರಿಚರ್ಡ್ ಸೇರಿದಂತೆ ಕಾಲೇಜು ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಹಾಜರಿದ್ದರು. ಗ್ರಾಮೀಣ ಭಾಗದಲ್ಲಿರುವ ಸಮುದಾಯದ ಮನೆ ಹಾಗೂ ಮನಸ್ಸುಗಳಿಗೂ ಭೀಮಾ ಕೊರೆಂಗ ವಿಚಾರವನ್ನು ತಿಳಿಸುವ ನಿಟ್ಟಿನಲ್ಲಿ ಬಿಕ್ಕೋಡಿನಲ್ಲಿ ಹೋಬಳಿ ಮಟ್ಟದ ಭೀಮಾ ಕೊರೆಂಗ ವಿಜಯೋತ್ಸವವನ್ನು ಎಲ್ಲರ ಸಹಕಾರದೊಂದಿಗೆ ಆಚರಿಸುತ್ತಿದ್ದೇವೆ ಎಂದು ಕೊರೆಂಗ ವಿಜಯೋತ್ಸವ ಆಚರಣಾ ಸಮಿತಿ ಮುಖಂಡ ಕೆಸಕೋಡು ಪ್ರಕಾಶ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ತಾಲೂಕು ಮಟ್ಟದಲ್ಲಿ ಕೊರೆಂಗ ವಿಜಯೋತ್ಸವ ಆಚರಿಸಿದ್ದು, ಅದೇ ರೀತಿ ಹೋಬಳಿ ಮಟ್ಟದಲ್ಲೂ ಆಚರಿಸಬೇಕೆಂದು ತೀರ್ಮಾನಿಸಿ ವಿಜಯೋತ್ಸವ ಆಚರಣಾ ಸಮಿತಿ ರಚಿಸಿ ಎಲ್ಲರ ಸಹಕಾರದೊಂದಿಗೆ 21ರ ಬುಧವಾರ ಬೇಲೂರು ತಾಲೂಕಿನ ಬಿಕ್ಕೋಡಿನಲ್ಲಿ ಆಯೋಜಿಸಿದ್ದೇವೆ ಎಂದು ಹೇಳಿದರು. ಜೈ ಭೀಮ್ ಬಂಧುಗಳೇ, ನಾವು ಬಿಕ್ಕೋಡು ಹೋಬಳಿ ಮಟ್ಟದಲ್ಲಿ ಕೊರೆಂಗ ವಿಜಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಬಿಕ್ಕೋಡು ಹೋಬಳಿಯ ಎಲ್ಲ ಗೌರವಾನ್ವಿತ ಹಿರಿಯರು, ಯುವಕರು ಸೇರಿ ಒಂದು ತೀರ್ಮಾನ ಕೈಗೊಂಡಿದ್ದು, ಇದೇ ಬುಧವಾರ 21ನೇ ತಾರೀಕು, ನಾಳೆ ಎಲ್ಲ ನಾಡಿದ್ದು ಈ ಒಂದು ಘನ ಕಾರ್ಯವನ್ನು ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಇದರ ಪ್ರಚಾರಕ್ಕೆ ಈಗ ಆಲ್ರೆಡಿ ಇಡೀ ಹೋಬಳಿಯಾದ್ಯಂತ ಎಲ್ಲ 5 ಪಂಚಾಯಿತಿ ಎಲ್ಲ ಹಳ್ಳಿಗಳಿಗೆ ನಾವು 1 ಮತ್ತು 2 ಬಾರಿ ಪ್ರಚಾರ ಕೈಗೊಂಡು ಎಲ್ಲರೂ ಕೂಡ ನಾವು ಗಮನವನ್ನು ಸೆಳೆದಿದ್ದೇವೆ. ನಮಗೆ ಅನಿಸುತ್ತೆ ಈ ಒಂದು ಕೊರೆಂಗ ವಿಜಯೋತ್ಸವ ಆಚರಣೆಗೆ ಹೋಬಳಿಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಈರಪ್ಪ, ಸುರೇಶ್, ರಾಜು, ರೇಣುಕುಮಾರ್, ಉಮೇಶ್, ಬಕ್ರವಳ್ಳಿ ಹಾಜರಿದ್ದರು. ಹಾಸನ ನಗರದಲ್ಲಿ ಇದೇ ಮೊದಲ ಬಾರಿಗೆ ಭೀಮಾ ಕೊರೆಂಗ ವಿಜಯೋತ್ಸವ ಕಾರ್ಯಕ್ರಮವನ್ನು ಜನವರಿ 20ರಂದು ನಗರದಲ್ಲಿ ಆಯೋಜಿಸಲಾಗುತ್ತಿದೆ ಎಂದು ದಲಿತ ವಿಮೋಚನಾ ಮಾನವ ಹಕ್ಕುಗಳ ವೇದಿಕೆ ರಾಜ್ಯ ಸಂಘಟನಾ ಸಂಚಾಲಕ ಆರ್ ಮರಿ ಜೋಸೆಫ್ ತಿಳಿಸಿದರು. ಏನು ಭೀಮಾ ಕೊರೆಂಗ ವಿಜಯೋತ್ಸವವನ್ನು ಆಚರಣೆ ಮಾಡ್ತಿದ್ವಿ, ಎಲ್ಲ ದಲಿತ ಪರ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತ ಸಂಘಟನೆಗಳು ಒಕ್ಕೂಟದಂತೆ ಒಂದು ಬೃಹತ್ತಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಅತಿ ಮುಖ್ಯವಾಗಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೊಮ್ಮಗ ಯಶವಂತ್ ಅವರು ಇದ್ದಾರಲ್ಲ, ಅವರ ಮಗ ಅವರು ಆಗಮಿಸ್ತಿದ್ದಾರೆ. ಹಾಗಾಗಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ನಾವೆಲ್ಲ ಸಂಘಟನೆಯು ಪ್ರತಿ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ನಾವು ಈ ಕಾರ್ಯಕ್ರಮನ
ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಜೊತೆಗೆ ಭೀಮಾ ಕೋರೆಗಾಂವ್ ಪತ್ರಿಕಾಗೋಷ್ಠಿಯಲ್ಲಿ ರತನ್, ನವೀನ್ ಸದಾ, ಮೋನಿಕಾ, ಮುಸಾಫಿರ್ ಪಾಷಾ, ಹುವರಾಜ್ ಇತರರು ಹಾಜರಿದ್ದರು. ಪರಮ ಪೂಜ್ಯ ಜಗದ್ಗುರು ವೈದ್ಯ ಸೇವರತ್ನ ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲ ಗಂಗಾಧರನಾಥ ಮಹಾಸ್ವಾಮೀಜಿಯವರ ಜನ್ಮದಿನೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಉಚಿತ ಆರೋಗ್ಯ ಮತ್ತು ಕಿಡ್ನಿ ತಪಾಸಣಾ ಮತ್ತು ಸಲಹಾ ಶಿಬಿರಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಎಂದು ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿದರು. ಸಕಲ ಸಿದ್ಧತೆಗಳನ್ನು ಪರಿಶೀಲಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ರೋಟರಿ ಕ್ಲಬ್ ಆಫ್ ಹಾಸನ, ಟೈಗರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಹಾಸನ ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ, ಜಿಲ್ಲಾ ವೈದ್ಯಕೀಯ ವ್ಯಾಪಾರಿಗಳು ಕ್ಷೇಮಾಭಿವೃದ್ಧಿ ಸಂಘ ಸೇರಿದಂತೆ ಹಲವು ಪ್ರತಿಷ್ಠಿತ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬೇಜಿಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಬೆಂಗಳೂರು, ಜಯದೇವ ಹೃದ್ರೋಗ ಸಂಸ್ಥೆ, ಕೆದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆ, ನಿಮಾನ್ಸ್, ಮಿಂಟೋ ಕಣ್ಣಿನ ಆಸ್ಪತ್ರೆ, ಯನಪೋಯ ಆಸ್ಪತ್ರೆ ಮಂಗಳೂರು, ಬಿಜಿಎಸ್ ಅಪೋಲೋ ಆಸ್ಪತ್ರೆ ಮೈಸೂರು ಸೇರಿದಂತೆ ರಾಜ್ಯದ ಪ್ರಮುಖ ಆಸ್ಪತ್ರೆಗಳು ಈ ಶಿಬಿರಕ್ಕೆ ಕೈಜೋಡಿಸಿವೆ. ಶಿಬಿರಕ್ಕೆ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಚಾಲನೆ ನೀಡಲಿದ್ದಾರೆ. ಉಚಿತ ಆರೋಗ್ಯ ಮತ್ತು ಕಿಡ್ನಿ ತಪಾಸಣಾ ಮತ್ತು ಸಲಹಾ ಶಿಬಿರಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಎಂದು ಹೇಳಿದರು. ಪರಮಪೂಜ್ಯ ಮಹಾಸ್ವಾಮೀಜಿಯವರ 81ನೇ ವರ್ಧಂತಿ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ಅಂಗವಾಗಿ ಅವರ ಸವಿನೆನಪಿಗೋಸ್ಕರ ನಮ್ಮ ಆದಿಚುಂಚನಗಿರಿ ಹಾಸನ ಶಾಖಾ ಮಠ ಮತ್ತು ನಮ್ಮ ಎಲ್ಲ ಹಾಸನ ಜಿಲ್ಲೆಯಲ್ಲಿರುವಂಥ ಎಲ್ಲ ಸದ್ಭಕ್ತರು, ನಮ್ಮ ಖಾಸಗಿ ವಿದ್ಯಾಸಂಸ್ಥೆಯವರು ಮತ್ತು ರಾಜ್ಯ ಒಕ್ಕಲಿಗರ ಸಂಘ ಮತ್ತು ನಮ್ಮ ರೋಟರಿ ಕ್ಲಬ್ಬಿಂದ ಟೈಗರು, ಹಲವಾರು ಸಂಸ್ಥೆಗಳು, ಖಾಸಗಿ ವಿದ್ಯಾಸಂಸ್ಥೆಯವರೆಲ್ಲರೂ ಸೇರಿಕೊಂಡು ಒಂದು ವಿಶೇಷವಾಗಿ ಬೃಹತ್ ಆರೋಗ್ಯ ಮೇಳವನ್ನು ಸ್ವಾಮೀಜಿಯವ್ರಿಗೆ ಒಂದು ಸವಿನೆನಪಿಗೋಸ್ಕರ ಮಾಡ್ತಾ ಇದ್ದೀವಿ. ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಸುಮಾರು 300 ನುರಿತ ವೈದ್ಯರುಗಳು ಬಂದು ತಪಾಸಣೆಯನ್ನು ಮಾಡ್ತಾರೆ. ನಮ್ಮ ಬೆಂಗಳೂರು ಕೆಂಪೇಗೌಡ ಆಸ್ಪತ್ರೆಯಿಂದ ಆಗ್ಬೋದು, ಕಿದ್ವಾಯಿ, ನಿಮ್ಮಾನ್ಸು ಮತ್ತು ಮಂಗಳೂರಿಂದ ಯನಪೊಲೆ ಎಲ್ಲ ಹಲವಾರು ವೈದ್ಯರು ಬಂದು ಭಾಗವಹಿಸಿ ಇಲ್ಲಿ ಈಗಾಗಲೇ ಹಳ್ಳಿ ಕಡೆ ಸಾಕಷ್ಟು ನಗರ ಕಡೆ ಪ್ರಚಾರವನ್ನು ಮಾಡಿದ್ವಿ. ಸುಮಾರು ಒಂದು 5-6 ಸಾವಿರಕ್ಕಿಂತ ಹೆಚ್ಚು 7-8 ಸಾವಿರ ಜನ ಇಲ್ಲಿ ಈ ಒಂದು ಆರೋಗ್ಯ ಮೇಳದ ಸದುಪಯೋಗ ಮಾಡ್ಕೋತಾರೆ ಅಂತ ಈಗಾಗಲೇ ಮಾಹಿತಿ ಬಂದಿದೆ. ನಮಗೆ ಹಳ್ಳಿಗೆ ಹೋಗಿ ತಲುಪಿದೆ. ಇದು ಪೂಜ್ಯ ಮಹಾಸ್ವಾಮೀಜಿಯವರು ಹಲವಾರು ವರ್ಷಗಳಿಂದ ಸುಮಾರು 89 ಇಸ್ವಿಯಿಂದ ಗ್ರಾಮ ವೈದ್ಯ ಅಂತೇಳಿ ಮಾಡಿಕೊಂಡು ಇದು ಭಾಳ ಯಶಸ್ವಿಯಾಗಿದೆ. ಏನೆಲ್ಲ ಅನುಕೂಲಗಳು ಬೇಕು ಮನೆ ಮನೆಗೆ ಬಂದು ನಮ್ಮ ಆಸ್ಪತ್ರೆ ಬಂದು ಅವರು ಎಲ್ಲ ತಪಾಸಣೆಯನ್ನು ಮಾಡಿ ಏನಾದರೂ ತೊಂದರೆ ಇದೆ ಅವ್ರನ್ನ ನಾವು ಆಸ್ಪತ್ರೆಗೆ ಕರ್ಕೊಂಡೋಗಿ ಸರಿಪಡಿಸುವಂಥ ಒಂದು ಆರೋಗ್ಯ ಮೇಳ ಇದಾಗಿದೆ. ಇದಕ್ಕೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಬಂದು ಸಾನ್ನಿಧ್ಯವನ್ನು ವಹಿಸಿ ಉದ್ಘಾಟನೆಯನ್ನು ಮಾಡ್ತಾರೆ. ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಪ್ರತಿಭಾ ಪುರಸ್ಕಾರ ಸುಮಾರು 209 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ರೋಟರಿ ಸಂಸ್ಥೆಯಿಂದ ಏನಾದರೂ ಕಿವುಡಿನ ಪ್ರಾಬ್ಲಮ್ ಇದ್ರೆ ಮಿಷಿನ್ ಕೊಡಿಸುವಂಥದ್ದು ಈಗಾಗಲೇ 50% ಡಿಸ್ಕೌಂಟನ್ನು ಮಾಡಿ ಅದು ಕೂಡ ಭಾಳ ವ್ಯವಸ್ಥೆ ಆಗ್ತಾ ಇದೆ. ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆ ವತಿಯಿಂದ ಈಗಾಗಲೇ ನಮ್ಮ ಹಾಸನದಲ್ಲಿರುವಂಥ ಹಲವಾರು ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿರುವಂಥ ಕಣ್ಣಿನ ಪ್ರಾಬ್ಲಮ್ ಇದ್ದರೆ ಅವರಿಗೆ ಉಚಿತವಾಗಿ ಸುಮಾರು 280 ಮಕ್ಕಳಿಗೆ ನಾಳೆ ಅವರಿಗೆಲ್ಲ ಉಚಿತವಾಗಿ ಕನ್ನಡಕವನ್ನು ಹಾಕ್ತಾ ಇದ್ವಿ. ಈಗಾಗಲೇ ಚೆಕ್ ಮಾಡಿಸಿದ್ವಿ. ಇನ್ನು ಮುಂದೂ ಕೂಡ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಈಗ ಡಾಕ್ಟ್ರು ಅನಿಲ್ ಕುಮಾರ್ ಅಂತೇಳಿ ಮತ್ತು ಇನ್ನೊಬ್ಬರು ಡಾಕ್ಟ್ರು ನಂದೀಶ್ ಅವರು ಮತ್ತು ನರೇಂದ್ರ ಅವರು ಕಿಡ್ನಿ ಇರುವಂಥ ಸಮಸ್ಯೆಗಳಿಗೆ ಭಾಳ ನುರಿತ ವೈದ್ಯರು. ಅದನ್ನೆಲ್ಲ ಸದುಪಯೋಗ ಮಾಡಿಕೊಡ್ಬೇಕು. ಈಗಾಗಲೇ ಸಕಲ ಸಿದ್ಧತೆಗಳಾಗ್ತಾ ಇದೆ. ಬಂದಂಥ ಎಲ್ಲ ಇಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಆಗಿದೆ ಈಗಾಗಲೇ. ಮತ್ತು ಏನಾದರೂ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಮತ್ತೆ ನಾವು ಇನ್ಪೇಷಂಟ್ ಅಂತ ಮಾಡಿಕೊಂಡು ಅವ್ರ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರ ಜೊತೆ ಬಂದಂಥವ್ರಿಗೂ ಉಚಿತವಾಗಿ ಅವರಿಗೆಲ್ಲ ವಸತಿಯನ್ನು ಮಾಡಿ ಊಟೋಪಚಾರವನ್ನು ಮಾಡಿ ಮತ್ತೆ ತಂದು ಹಾಸನಕ್ಕೆ ಬಿಡುವಂಥ ವ್ಯವಸ್ಥೆಯನ್ನು ಸ್ವಾಮೀಜಿಯವರ ಒಂದು ಜನ್ಮದಿನದ ಅಂಗವಾಗಿ 81ನೇ ಒಂದು ವಾರ್ಷಿಕ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಬೃಹತ್ ಆರೋಗ್ಯ ಮೇಳವನ್ನು ಮಾಡ್ತಾ ಇದ್ವಿ. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಎಸ್ ರಘುಗೌಡ ಮಾತನಾಡಿ, ಬೇಜಿಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಬೆಂಗಳೂರು, ಜಯದೇವ ಹೃದ್ರೋಗ ಸಂಸ್ಥೆ, ಕೆದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆ, ನಿಮಾನ್ಸ್, ಮಿಂಟೋ ಕಣ್ಣಿನ ಆಸ್ಪತ್ರೆ, ಯನಪೋಯ ಆಸ್ಪತ್ರೆ ಮಂಗಳೂರು, ಬಿಜಿಎಸ್ ಅಪೋಲೋ ಆಸ್ಪತ್ರೆ ಮೈಸೂರು ಸೇರಿದಂತೆ ರಾಜ್ಯದ ಪ್ರಮುಖ ಆಸ್ಪತ್ರೆಗಳು ಈ ಶಿಬಿರಕ್ಕೆ ಕೈಜೋಡಿಸಿವೆ ಎಂದು ಹೇಳಿದರು.
ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರ 81ನೇ ದಿನೋತ್ಸವದ ಅಂಗವಾಗಿ ಏನು ಉಚಿತ ಆರೋಗ್ಯ ಶಿಬಿರವನ್ನು ಶ್ರೀಮಠ ಆದಿಚುಂಚನಗಿರಿ ಮಠದಲ್ಲಿ ಹಾಸನ ಶಾಖಾ ಮಠದಲ್ಲಿ ಏರ್ಪಡಿಸಿದ್ದೀವಿ. ಅದರ ಜೊತೆಗೂಡಿ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ನಮ್ಮ ರೋಟರಿ ಕ್ಲಬ್ ಆಫ್ ಟೈಗರ್ಸ್ ಹಾಸನ್ ಮತ್ತು ಎಲ್ಲ ಸಂಘ ಸಂಸ್ಥೆಗಳು, ಖಾಸಗಿ ವಿದ್ಯಾಸಂಸ್ಥೆಗಳು ಹಾಗೂ ಎಲ್ಲ ಸ್ನೇಹಿತರ ಒಳಗೂಡಿ ಶ್ರೀಮಠದ ವತಿಯಿಂದ ಏನು ನಡೀತಾ ಇರ್ತಕ್ಕಂಥ ಉಚಿತ ಆರೋಗ್ಯ ಶಿಬಿರವನ್ನು ನಾಳೆ ನಡೀತಾ ಇರೋದ್ರಿಂದ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಹಾಸನದ ಜನತೆ ನಾಳೆ 9 ಗಂಟೆಗೆ, ಮಂಗಳವಾರ 9 ಗಂಟೆಗೆ ದಯವಿಟ್ಟು ಎಲ್ಲರೂ ಬಂದು ಸದುಪಯೋಗವನ್ನು ಮಾಡ್ಕೋಬೇಕು. ಎಲ್ಲ ತರದ ನುರಿತ ವೈದ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ಗಳು 250ರಿಂದ 300 ಜನ ಡಾಕ್ಟರ್ಸ್ ಬರ್ತಾ ಇದ್ದಾರೆ. 15 ಆಸ್ಪತ್ರೆಯಿಂದ ಬರ್ತಾ ಇದ್ದಾರೆ. ಕೆಂಪೇಗೌಡ ಆಸ್ಪತ್ರೆ, ಕಿಮ್ಸ್ ಮತ್ತು BGS ಮತ್ತು ಜಯದೇವ, ಕಿದ್ವಾಯಿ ಮತ್ತು ಮಂಗಳೂರು ಎನಪೈ, ಅದೇ ತರ 15 ಆಸ್ಪತ್ರೆಯಿಂದ ಬರ್ತಾ ಇದ್ದಾರೆ. ಎಲ್ಲಾ ತರದ ಮೆಡಿಸಿನ್ ಕೂಡ ಇಲ್ಲೇ ಲಭ್ಯ ಇರ್ತದೆ. ಫ್ರೀ ಮೆಡಿಸಿನ್ ಕೂಡ ಕೊಡ್ತೀವಿ. ಊಟದ ವ್ಯವಸ್ಥೆ ಕೂಡ ಇಲ್ಲೇ ಇರ್ತದೆ. ಹಾಗಾಗಿ ಡಾಕ್ಟರ್ ಏನಾದ್ರು ಹೆಚ್ಚಿನ ಚಿಕಿತ್ಸೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿ ಮತ್ತೆ ಕರ್ಕೊಂಡ್ ಬಿಡುವಂತ ವ್ಯವಸ್ಥೆಯನ್ನು ಕೂಡ ಶ್ರೀಮಠ ಮಾಡಿಕೊಟ್ಟಿದೆ. ಹಾಗಾಗಿ ಉಚಿತವಾಗಿ ಮಾಡಿಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಠದ ವತಿಯಿಂದ ಶ್ರೀ 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 ಶಂಭುನಾಥ ಮಹಾಸ್ವಾಮೀಜಿ ಅವರು ಮಾಡಿಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ ನಿರ್ಮಲಾನಂದ ಸ್ವಾಮೀಜಿ ಅವರು ಕೂಡ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಶಾಸನದ ಶಾಸಕರು ಕೂಡ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಭಾಗವಹಿಸಬೇಕು, ಈ ಸದುಪಯೋಗವನ್ನು ಮಾಡ್ಕೋಬೇಕು ಅಂತ ಹೇಳಿ ಹಾಸನ ಜನತೆಯಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಎಸ್ಸಿ ಲೇಔಟ್ಗೆ ಮೂಲಸೌಕರ್ಯದ ವರದಾನ. 80 ಲಕ್ಷ ವೆಚ್ಚದ ಕಾಂಕ್ರೀಟ್ ರಸ್ತೆ ಚರಂಡಿ ಕಾಮಗಾರಿಗೆ ಶಾಸಕ HP ಸ್ವರೂಪ್ ಗುದ್ದಲಿ ಪೂಜೆ. ಪ್ರಸ್ತುತ ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯ ಮೂಲ ಸ್ವರೂಪವನ್ನು ಬದಲಾಯಿಸಲು ಹೊರಟಿರುವುದು ಖಂಡನೀಯ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಶಾಸಕ ಶಿವಲಿಂಗೇಗೌಡರ ವಿರುದ್ಧ ಜೆಡಿಎಸ್ ಮುಖಂಡರ ಏಕವಚನ ನಿಂದನೆ ಖಂಡನೀಯ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ JB ಶಶಿಧರ್ ಹೇಳಿಕೆ. ಮತ್ತು ಆದರ್ಶ ನಗರದಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ. ಬೈಕ್ಗಳು ಮನೆಗೆ ಬೆಂಕಿ, 2 ಕುಟುಂಬಗಳು ಪ್ರಾಣಾಪಾಯದಿಂದ ಪಾರು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.